ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈ ಒಂದು ಪ್ರಶಾಂಪುರ ಹೋಬಳಿಯನ್ನು ಚಳ್ಳಕೆರೆಯಲ್ಲಿ ಬರುವಂತಹ ಅತಿ ದೊಡ್ಡ ಹೋಬಳಿಯಾದಂತಹ ಪ್ರಶಾಂಪುರವನ್ನು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಚಳ್ಳಕೆರೆ ತಾಲೂಕಿನ ಶಾಸಕರು ಆದಂತಹ ರಘುಮೂರ್ತಿಯವರಿಗೆ ಮನವಿ ಪತ್ರ ಕೊಡುವಂತಹ ದೃಶ್ಯ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಮುಂದೆ ಬರ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡ್ತಿರೋರು ನಮ್ಮ ಪ್ರಶಾಂಪುರ ಹೋಬಳಿಯನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಲು ಒತ್ತಾಯಿಸಿ ಮಾಡಿದಂತಹ ಹೋರಾಟದಲ್ಲಿ ರೈತ ಮುಖಂಡರ ತಮ್ಮ ಸಮಸ್ಯೆಗಳನ್ನು ತಿಳಿಸಿರುವಂತಹ ವಿಡಿಯೋ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಮುಂದೆ ಬರ್ತಾ ಇದ್ದೀನಿ ಸ್ನೇಹಿತರೆ. ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ, ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಈ ಒಂದು ಪ್ರಶಾಂಪುರ ಹೋಬಳಿಯಲ್ಲಿ ಬರುವಂತಹ ಪ್ರತಿಯೊಬ್ಬರಿಗೂ ತಲುಪುವವರೆಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಪ್ರಶಾಂಪುರವನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಲು ಪ್ರತಿಯೊಬ್ಬರೂ ಸಹಕರಿಸಬೇಕಾಗಿ ಈ ಮೂಲಕ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಆ ಒಂದು ರೈತರ ಒಂದು ಮನವಿ ಪತ್ರನ ಕೊಡುತ್ತಿರುವಂಥ ದೃಶ್ಯಾವಳಿಯನ್ನು ನೋಡಿಕೊಂಡು ಬರೋಣ ಸ್ನೇಹಿತರೆ. ರೈತ ಸಂಘಕ್ಕೆ ಈ ಹೋರಾಟ ತಾಲೂಕಿಗಾಗಿ ಹೋರಾಟ. ನಾವು ಈ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪ್ರಶಾಂಪುರ ಸರ್ಕಲ್ ಅನ್ನು ಮುಖ್ಯ ಹಾಕಿ ಇವತ್ತು ನಾವು ಹೋರಾಟ ಮಾಡುತ್ತಿರುವ ವಿಚಾರ ಇಡೀ ಕರ್ನಾಟಕದಲ್ಲೇ ಅತಿ ದೊಡ್ಡ ಜನಸಂಖ್ಯೆ ಹೊಂದಿರುವ 15-20 ವರ್ಷದ ಮುಂಚೆ ಇದು ತಾಲೂಕು ಘೋಷಣೆ ಆಗಬೇಕಾಯಿತು. ಕೆಲವೊಂದು ಕಾರಣಾಂತರದಿಂದ ನಮ್ಮ ಪ್ರಶಾಂಪುರ ಹೋಬಳಿಯನ್ನು ತಾಲೂಕನ್ನಾಗಿ ಘೋಷಣೆ ಮಾಡಿಲ್ಲ. ನಾವು ತಾಲೂಕು ಘೋಷಣೆ ಮಾಡುವ ತನಕ ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕಲಿತು ಹೋರಾಟ ಮಾಡ್ಕೊಂಡು ಬರ್ತೀವಿ. ಯಾವುದೇ ಕಾರಣಕ್ಕೂ ತಾಲೂಕು ಆಗುವ ತನಕ ನಾವು ಹೋರಾಟ ನಿಲ್ಲಿಸಲ್ಲ. ಹಾಗೆಯೇ ಈ ವೇದಿಕೆ ಮೇಲೆ ಆಸನರಾಗಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ಅಖಂಡ ಕರ್ನಾಟಕದ ಪಿತಾಮಹ ಅಂದ್ರೆ ಸ್ಥಾಪನೆ ಮಾಡಿರುವಂತ ಸೋಮುದ್ದಿ ರಂಗಸಮ್ಮನವರೇ, ಹಾಗೆ ಅವರು ಪ್ರೀತಿಯ ಗೆಳೆಯರಾದಂತಹ ವೆಂಕಟರಮಣ್ಣನವರೇ, ಹಾಗೆ ಈ ಪ್ರಶಾಂಪುರ ಹೋಬಳಿಯ ಅಧ್ಯಕ್ಷರಾಗಿರುವಂತಹ ಕೃಷ್ಣಪ್ಪನವರೇ, ಇವರು ಸೋಮುದ್ದಿ ರಂಗಸಮ್ಮನವರ ಜೊತೆಯಲ್ಲೇ ಈ ಹೇಳ್ತಾ, ಹಾಗೆ ಇನ್ನು ಎಲ್ಲ ನನ್ನ ಪ್ರೀತಿಯ ತಾಲೂಕು ಹೋರಾಟದ ಚಳುವಳಿಯ ನಾನು ಒಬ್ಬ ರೈತ, ಅಂದ್ರೆ ನಮ್ಮ ಪ್ರಶಾಂಪುರ ಹೋಬಳಿಯಲ್ಲಿ ಒಬ್ಬ ರೈತ ಅದನ್ನು ಇವತ್ತು ಪ್ರಗತಿಪರ ರೈತ ಎಂದು ನನ್ನ ಗುರುತಿಸಿದ್ದಾರೆ. ಹಾಗೆಯೇ ನಾನು ಸಮಗ್ರ ಕೃಷಿ ಪದ್ಧತಿ ರೈತ ಅಂತಂದೇಳಿ ನನ್ನ ಚಿತ್ರದುರ್ಗ ಡಿಸ್ಟಿಕ್ನಿಂದ ಆಯ್ಕೆ ಮಾಡಿ ಡೆಲ್ಲಿಗೆ ಸನ್ಮಾನ ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ರು. ಸನ್ಮಾನ ಮಾಡಿಸಿಕೊಂಡು ಒಂದು ಪ್ರಶಸ್ತಿ ಪತ್ರವನ್ನು ತೆಗೆದುಕೊಂಡು ಬಂದಿದ್ದೀನಿ. ನಮ್ಮ ಸೋಮಗುದ್ದು ರಂಗಸ್ವಾಮಿ ವಂದಿಸ್ತಾ, ಈಗ ಜನಪ್ರಿಯ ಶಾಸಕರು ಬರ್ತಾ ಇದ್ದಾರಂತೆ. ಕೆಲವೇ ನಿಮಿಷದಲ್ಲಿ ಹಾಗೂ ಎಲ್ಲ ವೇದಿಕೆಯ ಮೇಲೆ ಇರೋಂಥ ಗಣ್ಯ ವ್ಯಕ್ತಿಗಳಿಗೂ, ಇಲ್ಲಿ ಬರ್ತಿರೋದಂಥ ಅಕ್ಕ ತಂಗಿಯರಿಗೂ ಎಲ್ಲರಿಗೂ ವಂದಿಸ್ತಾ, ನಮ್ಮ ಒಂದು ಪುಟ್ಟ ಭಾಷಣ ನಾವು ಯಾತಕ್ಕಾಗಿ ಕಲ್ತಿದ್ವು ಅಂದರೆ, ತಾಲೂಕು ಘೋಷಣೆ ಕೂಗೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಯಾತಕ್ಕಾಗಪ್ಪ ಈ ಹೋರಾಟ ಅಂದರೆ, ಈ ಭಾಗದ ಜನಗಳಿಗೆ ಅನುಕೂಲ ಆಗಬೇಕು. 20 ವರ್ಷ ಕೆಳಗೆ ನಾವು ಹೋರಾಟ ಮಾಡಿದ್ದೀವಿ. ಈಗ ಒಂದು ಸುಮಾರು ಅಂದರೆ ಸಾವಿರಾರು ಜನ ಬೆಂಗಳೂರಿಗೆ ಹೋಗಿದ್ವಿ, ಅಲ್ಲಿ ಮುತ್ತಿಗೆ ಹಾಕಿದ್ವಿ. ಅಲ್ಲಿ ಏನು ಮಾಡೋದಕ್ಕಂದ್ರೆ ಪೊಲೀಸ್ನವರು ನಮ್ಮನ್ನು ತನಿಖೆ ಬಂದರು. ಅವಾಗ ನಾವೇನು ಮಾಡಿದ್ವಿ, ಇಲ್ಸ್ರಿ ಯಾಕೆ ನೀವು ತನಿಖೆಕೊಂಡು ಹೋಗ್ತಿದ್ರಾ, ನಾವು ಯಾಕೆ ಬಂದಿದ್ದೀವಿ, ನಿಮಗೆ ಮನವಿ ಪತ್ರ ಮುಖ್ಯಮಂತ್ರಿ ಕೊಡೋಕೆ ಬಂದಿರ, ನಾವೇನು ಮಾಡೋಕೆ ಬಂದಿಲ್ಲ ಅಂದಾಗ ಅವಾಗ ತಡೆಗಟ್ಟಿ ಮುಖ್ಯಮಂತ್ರಿಗೆ ನಾವು ಮನವಿಯನ್ನು ಕೊಟ್ಟು ಬಂದ್ವಿ. ಅದೇ ಸಂದರ್ಭ ಅಲ್ಲಿಂದ ಇಲ್ಲಿವರೆಗೆ 20 ವರ್ಷ ಕಳೆದೋಗಬೇಕು. ಈಗ ನಾವು ಸತತವಾಗಿ ಹೋರಾಟ ಮಾಡಿ ಈ ತಾಲೂಕನ್ನು ಕೇಂದ್ರ ಮಾಡಲೇಬೇಕು ಅಂತೇಳಿ ಪಣ ತೊಟ್ಟು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಿದ್ದೀವಿ. ಯಾರೇ ಆಗಿರಲಿ, ಏನೇ ಬರಲಿ,
ನಮ್ಮ ತಾಲೂಕು ಘೋಷಣೆ ಕೂಡೋವರೆಗೂ ನಾವು ನಿಲ್ಲಿಸಲ್ಲ. ಎರಡನೇದು, ಮಾನ್ಯ ಮುಖ್ಯಮಂತ್ರಿಗಳಾದ ಜನಪ್ರಿಯ ಶಾಸಕರಾದಂಥ ರಘುಮೂರ್ತಿಯವರು ನಮ್ಮನ್ನು ಕರ್ಕೊಂಡು ಹೋಗ್ಬೇಕು, ಮುಖ್ಯಮಂತ್ರಿ ಮನೆಗೆ ಸೇರಿಸ್ಬೇಕು, ಅವರು ನಮ್ಮ ಜೊತೆಗೆ ಬರಬೇಕು. ಈ ತಾಲೂಕು ಘೋಷಣೆ ಕೂಡೋವರೆಗೂ ನಾವು ನಿಲ್ಲಿಸಲ್ಲ ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಂದು ನನ್ನ ಪುಟ್ಟ ಭಾಷಣ ಒತ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗೌರವಾನ್ವಿತ ರೈತ ಹಾಗೂ ಕಾರ್ಮಿಕ ಬಂಧುಗಳಲ್ಲಿ ನನ್ನ ಒಂದು ಮನವಿ. ಸುಮಾರು ದಿನಗಳಿಂದ ಪ್ರತಿ ಹಳ್ಳಿಗೂ ಬಂದು ನಿಮ್ಮನ್ನೆಲ್ಲ ಕರೆ ಕೊಟ್ಟಿದ್ದೀವಿ. ನೀವೆಲ್ಲರೂ ಬಂದು ಸ್ಪಂದಿಸಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಇಷ್ಟೊಂದು ಯಶಸ್ವಿಯಾಗಲಿಕ್ಕೆ ಕಾರಣಕ್ಕೆ ನಿಮ್ಮೆಲ್ಲರ ಒಂದು ಸಹಾಯ. ಅದಕ್ಕಾಗಿ ಮೊದಲು ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕಾರ ಮಾಡ್ತಾ, ಹಾಗೆ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸೋಮಗುತ್ತು ಕೆ ರಾಜಸ್ವಾಮಿ ಅವರು ನಿರಂತರವಾಗಿ 42 ವರ್ಷ ಅವರು ರೈತರ ಸೇವೆಯನ್ನು ಮಾಡಿ ಅವರಿಗೆ ಅಕಸ್ಮಾತ್ ಈ ಹೋರಾಟ ನಿಲ್ಲಿಸೋದಿಲ್ಲ. ಇದಕ್ಕೆ ನೀವೆಲ್ಲ ನನಗೆ ಬೆಂಬಲ ಕೊಡಬೇಕು ಅಂತ ಹೇಳಿ ಕೇಳದಿದ್ದೆ. ಇವತ್ತು ದಿವಸ ಇಂಥ ಒಂದು ಸಂಘಟನೆಯನ್ನು ಮಾಡಿ ಅವರ ಮುಂದೆ ಅವರಿಗೆ ಸಂತೋಷವಾಗಬೇಕು ಆಗಲಿ ಅಂತ ಇವತ್ತು ಸಂಘಟನೆ ಮಾಡಿ. ತಾಲೂಕು ಹೋರಾಟ ಅಂತಕ್ಕಂಥ ಇವತ್ತು ನಿನ್ನೆದಲ್ಲ, ಸುಮಾರು ವರ್ಷದಿಂದ ನಾವು ಹೋರಾಟ ಮಾಡಿದ್ದೀವಿ. ಆದರೂ ಕಾರಣಾಂತರದಿಂದ ಅದು ಆಗಿತ್ತು. ಈಗ ಅದಕ್ಕೇನೋ ಒಂದು ಶಕ್ತಿ ಬರ್ತಾ ಇದೆ. ಅದಕ್ಕೆ ಇನ್ನೂ ಕೂಡ ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸಲ್ಲ, ಇದನ್ನು ಮುಂದುವರಿಸ್ತೀವಿ. ಸರ್ಕಾರಕ್ಕೆ ಮನವಿಗೆ ತರ್ತೀವಿ ನಮ್ಮ ಹೋರಾಟ ಅಂತಕ್ಕಂಥದ್ದು ನಾನು ಹೇಳ್ತಾ, ಈ ನಮ್ಮ ಸೋಮಗುತ್ತು ರಂಗಸ್ವಾಮಿ ಅವರಿಗೆ ನಾನು ವಂದಿಸಿ ಈ ನಮ್ಮ ರೈತರಿಗೆ ನಾವು ಭಾಷಣಕಾರರಲ್ಲ, ಒಂದೇ ಒಂದು ಮಾತು ಹೇಳ್ತೀನಿ. ರೈತ ಮುನಿದ್ರೆ ಸುನಾಮಿ, ರೈತ ಮುನಿದ್ರೆ ಸುನಾಮಿ ಆಗುತ್ತೆ. ಸರ್ಕಾರ, ಶಾಲಾ ಕಾಲೇಜು, ಹಾಸ್ಪಿಟ್ಲು ರೈತನಿಗೆ ಒಳ್ಳೊಳ್ಳೆ ಉದ್ಯೋಗ ಮಾಡಿದರೆ ದೇಶ ಸುಭದ್ರವಾಗಿರ್ತದೆ. ಅದು ಬಿಟ್ಟು ಬೇರೆ ಬೇರೆ ಏನೇನೋ ಮಾಡಕ್ಕೆ ಹೋಗ್ತಾರೆ. ನಮಗೆ ಒಳ್ಳೆ ರಸಗೊಬ್ಬರ ಒಂದು ರಿಯಾಯಿತಿ ದರದಲ್ಲಿ ಔಷಧ ಮತ್ತು ಬೀಜ, ಉತ್ತಮವಾದ ಒಂದು ಬೀಜ ಕೊಟ್ಬಿಟ್ರೆ, ನೀರು, ಕರೆಂಟು ಇದೆಲ್ಲ ಕೊಟ್ಟರೆ ರೈತರಿಂದನೇ ಈ ನಾಡಿ ಎಲ್ಲ ನಮ್ಮ ಸರ್ಕಾರ, ಇನ್ನೂ ಒಂದು ನಮ್ಮ ಜೀವನ ಶೈಲಿ ಎಲ್ಲ ನಮ್ಮ ರೈತರಿಂದನೇ ಉಪಯೋಗ ಆಗೋದು. ಆದಷ್ಟು ನಮ್ಮ ರೈತರಿಗೆ ಒಳ್ಳೆ ಅನುಕೂಲ ಮಾಡಲಿ ಸರ್ಕಾರ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಸೋಮಗುತ್ತು ರಂಗಸ್ವಾಮಿ ಅವರಿಗೆ ನಿಮ್ಗೆಲ್ಲರಿಗೂ ಒಂದು ಸತ್ಯವನ್ನ ನಾನು ತಿಳಿಸ್ತೀನಿ. ಇವತ್ತು ನಾವು ತಾಲೂಕು ಹೋರಾಟವನ್ನ ಮುಂಚೂಣಿಯಾಗಿ ಇಟ್ಕೊಂಡಿದ್ದೀವಿ. ಸಾಕಷ್ಟು ಹೋರಾಟಗಳನ್ನ ನಾವು ಮಾಡಿದ್ದೀವಿ. ಆದರೂ ನಮಗೆ ಲಾಭವನ್ನ ಸರ್ಕಾರ ಕೊಟ್ಟಿಲ್ಲ. ಇದಕ್ಕೆ ಮೂಲಭೂತ ರೈತ ಸಂಘವನ್ನು ಹುಟ್ಟು ಹಾಕಿದಂತ ನಮ್ಮ ರಂಗಸ್ವಾಮಣ್ಣವರಿಗೆ ನಾವು ಮೊದಲನಾಗಿ ಧನ್ಯವಾದಗಳನ್ನು ತಿಳಿಸ್ತೀವಿ. ಯಾಕಂದ್ರೆ ಈಗ ರಂಗಸ್ವಾಮಣ್ಣವರು ಒಂದು ದಾರಿಯನ್ನ ತೋರಿಸಿದ್ರು, ರೈತರಿಗೆ ಒಂದು ಬಲವಾಗಿ ಹೋರಾಟ ಮಾಡೋದಕ್ಕೆ ಒಂದು ದಾರಿಯನ್ನ ಪ್ರಥಮವಾಗಿ ಸೋಮಗುತ್ತು ರಂಗಸ್ವಾಮಿಯವರನ್ನ ಒಂದು ಸಂಘವನ್ನು ಕಟ್ಟಿ ಅದನ್ನು ಬೆಳೆಸಿ ನಿಮ್ಮೆಲ್ಲರಿಗೂ ಒಂದು ಬಲವನ್ನು ಬರುವುದಕ್ಕೆ ಕಾರಣಕರ್ತರಾದರು. ಅಂತ ಸನ್ನಿವೇಶಗಳಲ್ಲಿ ಎಲ್ಲರವರಿಗೂ 40 ವರ್ಷ ಹೋರಾಟ ಮಾಡಿ ರೈತರಿಗೆ ಕೈಲಾದ ಮಟ್ಟಕ್ಕೆ ಸಹಾಯವನ್ನು ಮಾಡ್ತಾ ಈ ರೈತ ಸಂಘವನ್ನು ಉಳಿಸುತ್ತಾ ರೈತರಿಗಾಗಿ, ರೈತರ ಜೀವಕ್ಕಾಗಿ ಹೋರಾಡಿದಂತ ರಂಗಸ್ವಾಮಿಯವರು ಇವತ್ತು ವಯಸ್ಸಾಗಿದೆ ಅಂತ ಹೇಳ್ಬಿಟ್ಟು ಎಡವಟ್ಟು ಯಾರು ಮಾಡದೆ ನಮ್ಮ ರೈತರೆಲ್ಲ ಎಲ್ಲ ಸಂಘದವರಾಗಿರ್ಬೋದು, ಯಾವ ಸಂಘದವರಾಗಿರ್ಬೋದು, ಎಲ್ಲರೂ ಒಗ್ಗಟ್ಟಾಗಿರ್ಬೇಕಂದ್ರೆ ನೀವೆಲ್ಲ ಬಲವಾಗಿ ಒಂದೇ ಸಂಘದಲ್ಲಿ ಅಥವಾ ಹೋಗಿರ್ಬೇಕು. ಮೊಟ್ಟೆ ಮೊದಲಾಗಿ ಒಗ್ಗಟ್ಟಾಗಿರ್ಬೇಕು. ನೀವು ಒಗ್ಗಟ್ಟಾಗಿದ್ರೆ ತಾಲೂಕಲ್ಲ ಯಾವುದಾದ್ರೂ ಪರವಾಗಿಲ್ಲ, ಕರೆಂಟ್ ಆಗಿರ್ಬೋದು, ಏನ್ ಬೇಕಾದ್ರು, ಒಂದು ಗೊಬ್ಬರದ ವಿಷಯ ಆಗಿರ್ಬೋದು, ಯಾವುದಾದ್ರೂ ಪರವಾಗಿಲ್ಲ, ನೀವು ಒಮ್ಮತವಾಗಿ ಹೋರಾಟ ಮಾಡಿದ್ರೆ ನಿಮಗೆ ನ್ಯಾಯ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ನಾವು ತಾಲೂಕಾಗಿ ಇವತ್ತು ಪ್ರಾರಂಭ ಮಾಡಿದ್ವಿ ರೈತ ಸಂಘದಿಂದ. ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕು ಘೋಷಣೆ ಮಾಡಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೀವಿ. ಜನರಾಗಿರ್ಬೋದು, ಶ್ರೀಕೃಷ್ಣಪ್ಪ ಆಗಿರ್ಬೋದು, ಮತ್ತೆ ರುದ್ರಪ್ಪನವರು, ಮಹಂತೇಶ್ ಅವರು, ಇವರೆಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ. 15 ದಿವಸ ಅವರು ಮನೆಗೆ ಮಲ್ಕೊಂಡ್ರು, ತಿಂದ್ರೋ ಉಂಡ್ರೋ ಗೊತ್ತಿಲ್ಲ, ತುಂಬಾ ಕಷ್ಟಪಟ್ಟು ಹೋರಾಟ ಮಾಡಿ ಓಡಾಡಿ ಪ್ರತಿ ಹಳ್ಳಿಗೂ ಹೋಗಿ ಆಟೋ ಪ್ರಚಾರ ಮಾಡಿ ನಿಮ್ಮನ್ನೆಲ್ಲ ಒಗ್ಗೂಡಿಸಿ ಇವತ್ತು ತಾಲೂಕು ಹೋರಾಟ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ನೀವೇ ಸಹಿತಿಯನ್ನು ಬರಬೇಕು, ನಮ್ಮ ತಾಲೂಕು ಘೋಷಣೆ ಆಗೋದು ಬಿಡಬಾರ್ದು. ಇಂಥ ಹೋರಾಟವನ್ನು ಮಾಡಲೇಬೇಕು. ಮುಂದಿನ ದಿನಗಳಲ್ಲಿ ರಂಗಸ್ವಾಮಿಯವರು
ನಮ್ಮ ಬಲವಾಗಿರ್ತಾರೆ, ಮತ್ತು ನೀವು ಕೂಡ ನಮ್ಮ ಬಲವಾಗಿರ್ತೀರ. ಸಮಸ್ತ ನಾಗರಿಕರು ನಮ್ಮ ಬಲವಾಗಿರ್ತಾರೆ. ಪರಶುರಾಮರ ಓಣಿ ಎಲ್ಲ ಜನಾಂಗಗಳು ನಮ್ಮಲ್ಲಿ ಹೋರಾಟ ಮಾಡ್ತಾ ನಾವು ತಾಲೂಕನ್ನು ಘೋಷಣೆ ಮಾಡುವವರೆಗೂ ಬಿಡುವಾಗ ಅಂತ ಹೇಳ್ತಾ ಮಾತಾಡ ಮುಗಿಸ್ತೀವಿ. ಕಂಡರಿಯಂತೆ ಅಭಿವೃದ್ಧಿ ಪಕ್ಷ ಸಾಧಿಸಿದಂತಹ ಯಾವಾಗಲೂ ಕೂಡ ರೈತರ ಒಡನಾಡಿಗಿರ್ತಕ್ಕಂಥ ಅದರಲ್ಲೂ ಸೋಮಗುತ್ತು ರಂಗಸ್ವಾಮಿ ಅವರ ಒಂದು ಆಶೀರ್ವಾದ ಪಡೆದಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀ ರಘುಮೂರ್ತಿಯವರಿಗೆ ಸ್ವಾಗತ ಸ್ವಾಗತ ಸ್ವಾಗತ. ರಘುಮೂರ್ತಿಯವರಿಗೆ ವೇದಿಕೆ ಮೇಲೆ ಸ್ವಲ್ಪ ಕಳೆದೊಳಿತಂತೆ ನಮ್ಮ ಕರೆಗೆ ಹೋಗ್ಬಿಟ್ಟು ಪರಶುರಾಂಪುರ ಹೋಬಳಿಯನ್ನ ತಾಲ್ಲೂಕಾಗಿ ಮಾಡೇ ಮಾಡ್ತೀನಿ ಅಂತಕ್ಕಂಥ ಒಂದು ಹೃದಯಾಂತರಾಳ ಮಾತನ್ನ ಕರ್ನಾಟಕ ಸರ್ಕಾರದ ಅಸೆಂಬ್ಲಿಯಲ್ಲಿ ಧ್ವನಿ ಎತ್ತಿ ಈ ಭಾಗದ ಜನಗಳಿಗೆ ನ್ಯಾಯ ಕೊಡಿಸ್ಬೇಕು. ಪರಶುರಾಂಪುರ ಹೋಬಳಿ ತಾಲ್ಲೂಕಾಗೋದ್ರಲ್ಲಿ ಯಾವುದೇ ಹಿನ್ನಡೆ ಇಲ್ಲ, ತಾಲೂಕು ಆಗಲೇಬೇಕು ಅಂತಕ್ಕಂಥ ಒಂದು ವಿಷಯದಡಿ ಸುಮಾರು 3-4 ಸಲ ಸದನದಲ್ಲಿ ಕಟ್ಟಿದ್ದಾರೆ. ಅವರಿಗೆ ರಘುಮೂರ್ತಿಯವರಿಗೆ ನಮ್ಮ ರೈತರ ಒಂದು ಸಿಂಬಲ್ ಆಗಿರ್ತಕ್ಕಂಥ ಅಫ್ಯೂಶಾಲ ಒದಗಿಸುವುದರ ಮುಖಾಂತರ ಅವರಿಗೆ ಈ ವೇಕಪ್ಪಾಳೆಯ ಮುಖಾಂತರ ಹೋಬಳಿ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ತಮ್ಮ ಮಾತುಗಳನ್ನು ಆಡ್ತಾರೆ. ಹಿರಿಯರು ಮತ್ತು ರೈತ ಬಾಂಧವರು, ವ್ಯಾಪಾರಸ್ಥರು ಎಲ್ಲರೂ ಸೇರಿದ್ದೀರಾ. ಎಲ್ಲರಿಗೂ ನಾನು ನಮಸ್ಕಾರಗಳನ್ನು ಹೇಳ್ತಾ ಒಂದು ಮಾತನ್ನು ನನಗೆ ಅನಿಸಿದ್ದು ನಾನು ಹೇಳ್ತಾ ಇದ್ದೀನಿ. ಮಾನ್ಯ ಶಾಸಕರಾದ ರಘುಮೂರ್ತಿ ಅವರು ಅಂದರೆ ಬಯಲುಸೀಮೆಯ ಭಾಗ್ಯ ಮತ್ತು ಬರದ ಭಗೀರಥ ಸಾಕಷ್ಟು ಮಾಡಿದ್ದಾರೆ. ಒಂದು ನವೋದಯ ಇದು ಇಂದಿರಾ ಗಾಂಧಿ ವಸತಿ ಶಾಲೆನ ಮಾಡಿದರು, ITI ಕಾಲೇಜ್ ತಂದರು, ಊರಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರು. ಆಮೇಲೆ ಹೈಸ್ಕೂಲು ಗ್ರೌಂಡಲ್ಲಿ ಬೇಕಾದಷ್ಟು ಬಿಲ್ಡಿಂಗು ಕಟ್ಟಿಸ್ಕೊಟ್ರು. ಇಷ್ಟೆಲ್ಲ ಮಾಡಿದ್ರು ಕೂಡ ಆಮೇಲೆ ದಾರಿಗಳು ಕಟ್ಟಿ ಸಾಕಷ್ಟು ನೀರು ಕೊಟ್ಟರು. ನೀರಂದ್ರೆ ಅದು ಲಕ್ಷ್ಮಿ ಇದ್ದಂಗೆ. ಲಕ್ಷ್ಮಿ ಯಾರು ದುಡ್ಡು ಕೊಡಲ್ಲ, ನಿಮ್ಮ ಮನೇಲಿ ಬಂದು ಯಾರು ದುಡ್ಡು ಕೊಡಲ್ಲ. ಅವರು ನೀರು ಕೊಟ್ಟರೆ ನಿಮ್ಗೆ ಲಕ್ಷ್ಮಿ ಕೊಟ್ಟರೆ ನಿಮ್ಮ ಮನೇಲಿ ಲಕ್ಷ್ಮಿ ಕಳಿಸ್ತಾರೆ. ಆದರೂ ಕೂಡ ಅವ್ರ ಬಗ್ಗೆ ಒಂದು ಅಪಸ್ವರ ಸಣ್ಣ ಹೊಡಿತಾನೆ ಇರ್ತಾರೆ. ಅವ್ರೇನು ಮಾಡಿದ್ರು, ಅವ್ರ ಸರ್ಕಾರದಿಂದ ತಂದರು, ಇವೆಲ್ಲ ಉಪೇಕ್ಷೆ ಮಾತಾಡಬಾರ್ದು. ಯಾವತ್ತು ಸತ್ಯವನ್ನು ಒಪ್ಕೋಬೇಕು. ಅವನು ವೈರಿನೇ ಆಗಿರಲಿ, ದೇಶನೇ ಆಗಿರಲಿ, ಸತ್ಯವನ್ನು ಒಪ್ಕೋಬೇಕು. ನೀವು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಪಿತಾಮಹರಾದ ನಮ್ಮ ರಂಗಸಮ್ಮನವರಿಗೆ ಮತ್ತು ಈ ಭಾಗದ ಶಾಸಕರಾದ ರಂಜಿತ್ ಸಾಹೇಬರಿಗೆ ಮತ್ತು ವೇದಿಕೆ ಮೇಲೆ ಎಲ್ಲ ಆಸೀನರಾಗಿರುವ ಗಣ್ಯಾತಿ ಗಣ್ಯರಿಗೆ ಮತ್ತು ಅತಿ ಮುಖ್ಯವಾಗಿ ರೈತ ಬಾಂಧವರಿಗೆ, ಪತ್ರಕರ್ತರಿಗೆ, ಪೊಲೀಸ್ ಇಲಾಖೆಯವರಿಗೆ, ಎಲ್ಲ ವರ್ಗದವರಿಗೂ ಸಹಿತ ಎರಡು ಮಾತುಗಳ ಅವಕಾಶ ಕೊಟ್ಟಿದ್ದಾರೆ. ಮಾನ್ಯರೇ, ನಾವು ಜನಿಸಿದ್ದು ರೈತ ಕುಟುಂಬದಲ್ಲಿ. ರೈತ ಕುಟುಂಬ ಅಂದಾಗ ನಮಗೆ ನೆನಪಾಗೋದು ಕಷ್ಟಗಳು, ಕಾರ್ಖಂಡೆಗಳು, ಪ್ರತಿಯೊಂದು ನಮಗೆ ನೆನಪಾಗ್ತಾ ಇದ್ದಾರೆ. ಏಕೆಂದರೆ ಯಾರು ಹುಟ್ಟದೆ ತಿನ್ನಿಸ್ಕೊಂಡು ಹುಟ್ಟಿ ಬರಲ್ಲ. ನಾವು ಕಷ್ಟ ಬಿದ್ದರೆ ಮುಂದೆ ಬರೋದು. ನಾವು ಬೆಳೆದಂಥ ರೈತರು ಬೆಳೆದಂಥ ಬೆಳೆಗೆ ಬೆಲೆ ಸಿಗಬೇಕು ಮತ್ತು ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟರೆ ರೈತರು ಯಾವುದೇ ರೀತಿಯಲ್ಲಿ ಹಿಂದುಳಿಯೋಕ್ಕೆ ಚಾನ್ಸಸ್ಸೇ ಇಲ್ಲ. ಅತಿ ಮುಖ್ಯವಾಗಿ ನಮಗೆ ಬೇಕಾಗಿರತಕ್ಕಂಥದ್ದು ನೀರು, ಮಳೆ, ಗಾಳಿ, ಸವಲತ್ತುಗಳು. ಈ ಸವಲತ್ತುಗಳು ಸಿಕ್ಕಾಗ ನಮಗೆ ಅತಿ ಮುಖ್ಯವಾಗಿ ಎಲ್ಲ ಬೆಳೆಗಳು ಬೆಳೀತೀವಿ. ಬೆಳೆದಂಥ ಬೆಳೆಗೆ ನಮಗೆ ಬೆಲೆ ಸಿಕ್ಕಾಗ ರೈತರ ಮುಖದಲ್ಲಿ ಒಂದು ಹುಮ್ಮಸ್ಸು ಬೆಳೀತದೆ. ನಮಗೆ ಬೆಳೆ ಬೆಳೆದಾಗ ನಮಗೆ ರೈತರಿಗೆ ಬೆಲೆ ಸಿಕ್ಕಿದ್ದಾಗ ನಾವು ಯಾಕಂದ್ರೆ ಬೆಳಿತಿದ್ದೀವೋ, ಯಾಕೆ ನಾವು ಇಷ್ಟೊಂದು ಇದು ಮಾಡ್ತಿದ್ದೀವೋ ಅನ್ನೋದು ನಿರಾಸೆ ಆಗ್ತದೆ. ಆಗ ರೈತ ಏನಾಗ್ತಾನೆ, ಮಾಡೋದು ಸಾಲ ಸಿಕ್ಕಕ್ಕಾಗಲ್ಲ ಮತ್ತು ಕಷ್ಟಗಳು ಅನುಭವಿಸೋಕ್ಕಾಗಲ್ಲ. ಇಂಥ ರೀತಿಯಲ್ಲಿದ್ದಾಗ ರೈತರು
ಸಣ್ಣ ಕುಟುಂಬನೇ ಸಾಕಕ್ಕೆ ಅನಿವಾರ್ಯತೆ ಆಗಿದೆ. ನನಗೆ ಇನ್ನೊಂದು 15 ಸಲ ಮಾಡಲೇಬೇಕು ಅಂತ ಹಣಪಟ್ಟು ಈ ಪಶ್ಚಾಂಬರವನ್ನು ತಾಲೂಕು ಮಾಡಲೇಬೇಕಂತಕ್ಕಂಥ ಒಂದೇ ಒಂದು ಧ್ಯೇಯದಡಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ನಿಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಧೀಮಂತ ರೈತ ನಾಯಕರಾಗಿರ್ತಕ್ಕಂಥ ಸೋಮಗುಟ್ಟು ರಂಗಸ್ವಾಮಿ ಅವರು ತಮ್ಮನ್ನು ಕುರಿತು ಮಾತಾಡ್ತಾರೆ. ಒಂದು ಮಾತನ್ನು ನಾನು ಹೇಳಲೇಬೇಕು. 4 ಅಂಗಡಿಯಲ್ಲಿ 8 ಪಾದಗಳಿವೆ. ಆ 8 ಪಾದಗಳನ್ನು ಹೊರತುಪಡಿಸಿ ನೀವೆಲ್ಲ ಬಂದಿರ್ತಕ್ಕಂಥ ನಿಮ್ಮೆಲ್ಲ ಪಾದಗಳಿಗೆ ನಮಸ್ಕರಿಸಿ 4 ಮಾತುಗಳನ್ನು ಹಾಕ್ತೀನಿ. ಇಲ್ಲಿ ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ 40 ವರ್ಷಗಳ ಹಿಂದೆ ಇಲ್ಲಿ ಕೃಷ್ಣಮೂರ್ತಿ ಸ್ವಾಮಿಯವರು ಇದ್ದಾರೆ. ಇವರಿಬ್ಬರು ನನ್ನನ್ನು ಕರೆಸಿ ಇಲ್ಲಿ ರೈತ ಸಂಘವನ್ನು ಕಟ್ಟಿ ಹಾಕಿದಂಥ ಪುಣ್ಯಾತ್ಮ. ಇವರ ನಂತರ ಇಲ್ಲಿ ಬೆಳೆದು ಇವತ್ತು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಇಲ್ಲಿ ಸ್ಥಾಪನೆ ಆಗಿ ನಿಂತಿದೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಬಹಳ ಕಷ್ಟಪಟ್ಟು ರೈತ ಸಂಘ ನಾನು 4 ಇಷ್ಟು ಕಷ್ಟಪಟ್ಟಿರಲಿಲ್ಲ. ಆದರೆ ರೈತ ಸಂಘವನ್ನು ಕಟ್ಟಬೇಕು, ಬೆಳೆಸಬೇಕು ಅನ್ನೋ ಇಚ್ಛೆ ಇತ್ತು. ಆ ಇಚ್ಛೆ ನನಗೆ ವಿಚಾರಣೆ ಆಗಿದೆ. ಕಳೆದ ಚುನಾವಣಾ ಪೂರ್ವ ದಿವಸ ನಾನು ಇದೇ ಇದರಲ್ಲಿ ಒಂದು ದೇವಸ್ಥಾನದಲ್ಲಿ ಕುರ್ಚಿಯವರನ್ನ ನಾನು ಅವರಿಗೆ ಹೇಳಿದ್ದೆ. ಒಂದು ಬಾಬಾಗೌಡ ಪಾಟೀಲ್ ಸಮುದಾಯ ಭವನ, ಇನ್ನೊಂದು ಈ ತಾಲೂಕು ಮಾಡಬೇಕಂತೇಳಿ ಅವತ್ತು ಚುನಾವಣಾ ಪೂರ್ವ ಹೇಳಿದ್ವಿ. ಚುನಾವಣೆ ಆದಮೇಲೆ ಮಾಡಬೇಕು, ಅದಕ್ಕಿಂತ ಮುಂಚೆ ಕೇಳಲ್ಲ ಅಂತ ಹೇಳಿದ್ದೆ. ಆದರೆ ಇದೇ ರೀತಿ ಅವರು ಅಸೆಂಬ್ಲಿ ಒಳಗೆ ಮಾತಾಡಿದ್ದಾರೆ. ಮೊದಲನೇ ಸಾರಿ ಈ ಸಾರಿ ಯಾರು ಇದುವರೆಗೂ ಪರಶುರಾಮವನ್ನು ತಾಲೂಕು ಮಾಡಬೇಕು ಅಂತ ಯಾರು ಅಸೆಂಬ್ಲಿ ಒಳಗೆ ಮಾತಾಡಿರಲಿಲ್ಲ. ಇವರೊಬ್ಬರೇ ಇವತ್ತಿನ ದಿವಸ ಮಾತಾಡಿರೋದು. ಇಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡ್ರೆ ನಮ್ಮಂಥ ಪಾಪಿಸ್ಟು ಯಾರೂ ಇಲ್ಲ. ದೇವೇಗೌಡರಿಗೆ 75ನೇ ಇಸ್ವಿಯಲ್ಲಿ 1500 ಜನ ಹೋಗಿ ಅಲ್ಲಿಗೆ ಮೆಟ್ಟಿಗಾಕಿದ್ವಿ. ಆದರೆ ಅವರು ಕಾರಣಾಂತರದಿಂದ ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಅವ್ರಿಗೆ ಮಾಡೋಕ್ಕಾಗಲಿಲ್ಲ. ಶ್ರೀರಾಮಪುರನ ತಾಲೂಕು ಮಾಡಬೇಕು ಅಂತಂದರೆ ಆಗ್ತಾ ಇತ್ತು, ಹೋಗ್ತಾ ಇತ್ತು. ಇವತ್ತಿನ ದಿವಸ ಅವರು ನಮ್ಮ ಕೈ ಸಿಕ್ಕಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ಯಾವುದಕ್ಕೂ ಕೂಡ ಯೋಗ ಮಾಡಬಾರ್ದು. ರೈತರು ಒಗ್ಗಟ್ಟಾಗಿ ಈ ಒಂದು ಶಕ್ತಿಯನ್ನು ಅವ್ರಿಗೆ ಕೊಟ್ಟು ಈ ಶಕ್ತಿನ ಅವ್ರಿಗೆ ಕೊಡಬೇಕು. ರಘುಮೂರ್ತಿಯವರಿಗೆ ಪ್ರೋತ್ಸಾಹ ಕೊಡಬೇಕು. ಅವರನ್ನು ಪುನಃ ತಾಲೂಕನ್ನು ಮಾಡಲೇಬೇಕು ಅಂತೇಳಿ ನಾವು ಅವರಿಗೆ ನಮಸ್ಕಾರ ಮಾಡ್ತೇನೆ. ನಮಸ್ಕಾರ. ಉದ್ದೇಶಿಸಿ ಮಾತಾಡ್ತಾರೆ. ಆತ್ಮೀಯ ಬಂಧುಗಳೇ, ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ತರೀಕೆರೆ ತಾಲೂಕು ವತಿಯಿಂದ ಹಮ್ಮಿಕೊಂಡಂಥ ಈ ಒಂದು ರೈತರ ಬೃಹತ್ ಚಳವಳಿ ಪರಶುರಾಮಪುರ ಹೋಬಳಿ ಕೇಂದ್ರವನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಬೇಕಂತ ಹೇಳಿ ಈ ಒಂದು ರೈತರ ಬೃಹತ್ ಚಳವಳಿಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಹಿರಿಯರು ಎಲ್ರಿಗೂ ತರೀಕೆರೆ ತಾಲೂಕಲ್ಲಿ ಹುಟ್ಟಿ ಇಡೀ ರಾಜ್ಯದಲ್ಲಿ ರೈತ ಸಂಘದ ಮುಖಂಡರಾಗಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ರೈತರ ಪರವಾಗಿ ಯಾವತ್ತೂ ಕೂಡ ಚಿಂತನೆ ಮಾಡ್ತಕ್ಕಂಥ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ಸೋಮಗುಟ್ಟು ರಂಗಸ್ವಾಮಿಯವರೇ, ಇದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರೈತ ಸಂಘದ ಮುಖಂಡರು, ತಾಲೂಕು ರೈತ ಸಂಘದ ಅಧ್ಯಕ್ಷರಾದಂಥ ನಾಗರಾಜರವರೇ, ಮತ್ತು ನಮ್ಮ ಕಿಸಾನ್ ಅಥವಾ ಕಾಂಗ್ರೆಸ್ ಅಂತ ಹೇಳಲ್ಲ, ಯಾಕಂದರೆ ಕಾಂಗ್ರೆಸ್ಸು BJP JDS ಬೇಡ. ತಾಲೂಕಿಗೆ ಎಲ್ಲರೂ ಒಂದೇ. ಈಗ ಎಲ್ಲ ಪಕ್ಷದವರು ಎಲ್ಲರೂ ಕೂಡ ಒಂದೇ ಇರ್ತಕ್ಕಂಥ ಈ ಒಂದು ವೇದಿಕೆ. ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ, BJP ಅವ್ರು ಮಾಡಬೇಕು, JDS ಮಾಡೋದು ನಾವೆಲ್ಲ ಒಂದು. ಚುನಾವಣೆಗೆ ಮಾತ್ರ ಬೇರೆ ಪಕ್ಷ, ಅವಾಗ ನಾವು ನಮ್ಮ ಕಾರ್ಯ ಸಾಧನೆ ಮಾಡೋದು. ಹಾಗಾಗಿ ತಾಲೂಕು ರೈತ ಸಂಘದ ಅಧ್ಯಕ್ಷರಾದಂಥ ನಾಗರಾಜ್ ಅವರು
ಹೋಬಳಿ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿ ಅವರು, ಮಾಜಿ ತಾಲೂಕು ಅಧ್ಯಕ್ಷರು ಪರಶುರಾಮಣ್ಣವರು, ಜಿಲ್ಲಾ ಉಪಾಧ್ಯಕ್ಷರಾದ ವೆಂಕಟರಮಣಪ್ಪನವರು ಮತ್ತು ತಾಲೂಕಿನ ಗೌರವ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿ ಅವರು, ಉದ್ದೇಶ್ ಅವರು, ಪತ್ರಕರ್ತರಾದಂಥ ಮಾಂತೇಶ್, ಒಂದು ಬೃಹತ್ ಚಳವಳಿಗೆ ಸಪೋರ್ಟ್ ಮಾಡಿದಂಥ ಎಲ್ಲ ಆಟೋ ರಿಕ್ಷಾ ಚಾಲಕ ಸಂಘಟನೆಗಳು, ಕನ್ನಡಪರ ಹೋರಾಟ ರಕ್ಷಣಾ ಸಂಘಟನೆಗಳು, ವ್ಯಾಪಾರಸ್ಥರು, ಉದ್ಯಮಿಗಳು ಎಲ್ಲರೂ ಕೂಡ ಈ ಒಂದು ಚಳುವಳಿಗೆ ಸಪೋರ್ಟ್ ಮಾಡಿದಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪರಶುರಾಮಪುರ ತಾಲೂಕು ಆಗಲೇಬೇಕಂತ ಹೇಳಿ ಮನಸ್ಸನ್ನು ಹೊಂದಿ ಇಲ್ಲಿ ಚಳುವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ, ಈಗಾಗಲೇ ಈ ಹೋರಾಟ ತಾಲೂಕು ಆಗಬೇಕಂತ ಹೇಳಿ ಈ ಹೋರಾಟ ಇದು ಹೊಸದಲ್ಲ, ಇದು ಕೊನೆಯದಲ್ಲ. ಯಾಕೆಂದರೆ ಇದು ಬಹಳ ದಿನಗಳ ಒಂದು ಹೋರಾಟ, ಈ ಜನಗಳ ಒತ್ತಾಸೆ. ಯಾಕೆಂದರೆ ನಾನು ಇಲ್ಲಿ ತಾಲೂಕಿಗೆ ಹೊಸಬನೂ ಅಲ್ಲ, ನೀವೆಲ್ಲರೂ ಈ ಒಂದು ಚಳ್ಳಕೆರೆ ಕ್ಷೇತ್ರದಲ್ಲಿ ಇನ್ನು ನಮ್ಮ ಕಸಬಾ ಹೋಬಳಿ, ಪರಶುರಾಮಪುರ ಹೋಬಳಿ, ಚಳ್ಳಕೆರೆ ನಗರ ಮತ್ತು ಕುದ್ದೂರು ಹೋಬಳಿ ಇವರೆಲ್ಲ ಸೇರಿ ನನ್ನನ್ನು 3 ಬಾರಿ ಸತತವಾಗಿ ಶಾಸಕರನ್ನಾಗಿ ಮಾಡಿದ್ರ. ಬಹುಶಃ ನಾನು ಮೊದಲೇ ಬಾರಿ ಶಾಸನಾದ್ದರಿಂದ, ಯಾಕೆಂದರೆ ಮೊದಲೇ ಬಾರಿ ಶಾಸನ ಆದಾಗ ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಆಯಿತು. ಆ ಸಂದರ್ಭದಲ್ಲಿ ಕೂಡ ನಾನು ವಿಧಾನಸಭೆಯಲ್ಲಿ ಒತ್ತಾಸೆ ಮಾಡಿದ್ವಿ ಮತ್ತು ಬೇರೆ ಬೇರೆ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ವಿ. ಆಗ ಬಹುಶಃ ಬೇರೆ ಇವರ್ಯಾರ ನಮ್ಮ ಅಣ್ಣವರು ಕೃಷ್ಣಮೂರ್ತಿ ಅಣ್ಣವ್ರು ಮಾತಾಡ್ತಾ ಹೇಳ್ತಾಯಿದ್ರು, ಎಲ್ಲ ಏನೇನು ಕೆಲಸ ಮಾಡ್ತಾರೆ ಅದನ್ನು ಸ್ವಾಗತ ಮಾಡಬೇಕಂತ. ಖಂಡಿತವಾಗೂ ಸಾರ್ವಜನಿಕರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ರಾಜಕಾರಣಕ್ಕೆ ರಾಷ್ಟ್ರೀಯ ಪಕ್ಷದವರು ಆ ಟೀಕೆಗಳು ಮಾಡ್ಬೋದು, ಆದರೆ ಆ ಟೀಕೆಗಳು ಅವು ಎಲ್ಲ ಇರ್ತದೆ. ಆದರೆ 100% ನಾವು ಆ ಟೀಕೆಗಳು ಮಾಡಬಾರ್ದು ಅಂತಲ್ಲ, ಮಾಡೋದಿದ್ದನ್ನು ಕೂಡ ಪಕ್ಷದ ದೃಷ್ಟಿಯಿಂದ ಅಥವಾ ಬೇರೆ ಬೇರೆ ದೃಷ್ಟಿಯಿಂದ ಟೀಕೆ ಮಾಡ್ತಾರೆ. ಆದರೆ ನಮ್ಮ ಈ ಒಂದು ಬೇಡಿಕೆ ಏನಿದೆ, ನೀವೇನು ಬೇಡಿಕೆ ಇದೆ, ಇದು ಭಾಳ ದಿನಗಳ ಬೇಡಿಕೆ. ನಾನು ಶಾಸನ ಬರೋದಕ್ಕಿಂತ ಪೂರ್ವದಿಂದಲೂ ಕೂಡ ಇದಿದೆ. ಏನು ಈ ತಾಲೂಕಲ್ಲಿ, ಈ ಕ್ಷೇತ್ರದಲ್ಲಿ ಶಾಸಕರು ಭಾಳಷ್ಟು ಜನ ಆಗೋಗಿದ್ದಾರೆ, ಅವರೆಲ್ಲರೂ ಕೂಡ ಪ್ರಯತ್ನ ಇರ್ಬೋದು. ಆದರೆ ನಾನು ಭಾವಿಸಿದ್ದೀನಿ ಈ ಒಂದು ಬೇಡಿಕೆ ಖಂಡಿತವಾಗಲೂ ಈ ಬಾರಿ ಈ ಸರ್ಕಾರದಲ್ಲಿ ಈಡೇರಬೇಕಂತ. ತಮ್ಮೆಲ್ಲರ ಬೇಡಿಕೆ ಏನಿದೆ ಅದು ನೀವು ಪರಶುರಾಮಪುರ ತಾಲೂಕಲ್ಲಿದ್ದು, ಪರಶುರಾಮಪುರ ಹೋಬಳಿನಲ್ಲಿದ್ದು, ಚಳ್ಳಕೆರೆ ತಾಲೂಕಲ್ಲಿದ್ದು ತಾವೇನು ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ರಿ, ಖಂಡಿತವಾಗಲೂ ನಾನು ಇದಕ್ಕೆಲ್ಲ ನೇತೃತ್ವ. ಅಂದರೆ ನಾನು ಶಾಸಕನಾಗಿ ನನ್ನ ಬೇಡಿಕೆಗಳು ಕೂಡ ಇದೆ. ನಾನು ಕೆಲವೊಂದನ್ನು ಸಂಕಲ್ಪ ಮಾಡ್ಕೊಂಡಿರ್ತೇನೆ, ಇಂಥ ಕೆಲಸ ಇಂಥ ಸಂದರ್ಭದಲ್ಲಿ ಮಾಡಬೇಕಂತ. ಆದರೆ ಈಗಿನ ಸಂದರ್ಭ ಈ ಭಾಗದಲ್ಲಿ ಇದೇ ಸರ್ಕಲಲ್ಲಿ 2023 ಚುನಾವಣೆಯಲ್ಲಿ ನಾನು ಹೇಳಿದ್ದೀನಿ, ನಿಮಗೆ ಮಾತು ಕೊಟ್ಟಿದ್ದೀನಿ. ಖಂಡಿತವಾಗಲೂ ಕೂಡ ಆ ಮಾತನ್ನು ನಾನು ಈಗಾಗಲೇ ವಿಧಾನಸಭೆಯಲ್ಲಿ ಇದು ಇಲ್ಲೇನು ಹೇಳಿದೆ ಅದನ್ನು ಅಲ್ಲೇ ಹೇಳಿದ್ದೀನಿ. ನಮ್ಮ ಮುಖ್ಯಮಂತ್ರಿಗಳಿದ್ದರು, ಉಪಮುಖ್ಯಮಂತ್ರಿಗಳಿದ್ದರು, ನಮ್ಮ ಸ್ಪೀಕರ್ ಅವರು, ಅಂದರೆ ವಿಧಾನಸಭಾ ಅಧಿವೇಶನದ ಸಂದರ್ಭದಲ್ಲಿ ನಾನು ಅದನ್ನು ಗಮನಕ್ಕೆ ತಂದಿದ್ದೀನಿ. ಖಂಡಿತವಾಗ್ಲೂ ಈ ಒಂದು ಭಾಗದ ಜನ, ವಿಶೇಷವಾಗಿ ಗಡಿ ಭಾಗದ ಜನ, ತಾಲೂಕುಗಳು ಬಹಳಷ್ಟು ಆಗಿದೆ. ಕೆಲವು ತಾಲೂಕುಗಳಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಅವಕ್ಕೆ ಅವಶ್ಯಕತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಮತ್ತು ಕೆಲವು ತಾಲೂಕುಗಳು ಆಗಿದೆ. ಆದರೆ ಎಲ್ಲೋ ಒಂದು ಕಡೆಗೆ ಯಾವ ರೀತಿಯಾಗಿದೆಯಪ್ಪ ಅಂದರೆ, ಇಲ್ಲಿ ಅಪರಾಧಿಗಳು ಶಿಕ್ಷೆಯಿಂದ ವಂಚಿತರಾಗಿ ಅವರಿಗೆ ಶಿಕ್ಷೆ ವಿಧಿಸ್ತೇ ಇರ್ಬೋದು, ಆದರೆ ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳಿ ನಾವು ಬಯಸ್ತೀವಿ. ಹಾಗಾಗಿ ನಾವು ಪರಶುರಾಮಪುರ ಎಲ್ಲೋ ಒಂದು ಕಡೆಗೆ ಇಡೀ ರಾಜ್ಯದಲ್ಲಿ 42 ತಾಲೂಕುಗಳನ್ನು ಏನು ಘೋಷಣೆ ಮಾಡಿದರೆ, ಅದರಲ್ಲಿ ನಾವು ನಿರಪರಾಧಿಗಳು ನಮಗೆ ಶಿಕ್ಷೆ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಯಾಕಂದರೆ ಇದನ್ನು ಬಿಟ್ಟಿಲ್ಲ. ಕಾರಣ ಇಷ್ಟೇ, ಆ ಸಂದರ್ಭದಲ್ಲಿ ಬೇರೆ ಬೇರೆ ತಾಲೂಕುಗಳ ಬೇಡಿಕೆ ಏನಿತ್ತು, ಬಹುಶಃ ನಾನು ಕೊನೆಯ ಹಂತಕ್ಕೆ ತಂದಿದ್ದೆ. ಏನು ತಾಲೂಕು ಘೋಷಣೆ ಆಗುತ್ತೆ ಅಂತೇಳಿ ನಾವು ಅವತ್ತು ಭಾವಿಸಿದ್ದೆ. ಬೇರೆ ಬೇರೆ, ಏಕೆಂದರೆ ನಾನು ಭಾಳಷ್ಟು ಮಾತಾಡ್ಲಿಕ್ಕೆ ಹೋಗಲ್ಲ, ಇಲ್ಲಿ ರಾಜಕಾರಣನೂ ಬೇಡ. ನಮ್ಮದು ಏನಿದೆ, ನಾವು ಬೇರೆ ತಾಲೂಕಿನ ಬೇರೆ ಹೋಬಳಿಯವರು ಅವ್ರು ಕೇಳಬಾರ್ದು ಅಂತ ನಮ್ಮದೂ ಬೇಡ. ನಮ್ದಿಷ್ಟೇ, ಎಲ್ರಿಗಿಂತ ಮುಖ್ಯವಾಗಿ ನಮ್ಗೆ ಅವಶ್ಯಕತೆ ಇದೆ. ಇಲ್ಲಿ ಗಡಿ ಭಾಗ ಎಷ್ಟೆಲ್ಲ ಹೊಂದ್ಕೊಂಡಿದೆ,
ಯಾವ ರೀತಿಯಾಗಿ ತಾಲೂಕು ಪ್ರದೇಶ ಕೆಲವೊಂದು ಜನವಸತಿ ಪ್ರದೇಶಗಳು ತಾಲೂಕಿನ ಎಷ್ಟು ದೂರ ಇದೆ, ಜೊತೆಗೆ ಚಳ್ಳಕೆರೆಯಿಂದ ಎಷ್ಟು ದೂರ ಆಗ್ತದೆ, ಮತ್ತೆ ಚಿತ್ರದುರ್ಗಕ್ಕೆ ಎಷ್ಟು ದೂರ ಆಗ್ತದೆ, ಜೊತೆಗೆ ಏನು ಅವಶ್ಯಕತೆಗಳಿದೆ ಅದನ್ನ ನಾವು ಹೇಳೋಣ. ಅವರು ಬೇರೆ ಬೇರೆ ತಾಲೂಕವರು ನಮ್ದು ಹೋಗ್ಲಿಕ್ಕೆ ಅಂದ್ರೆ ಆಗ್ಬೇಕು, ಮನುಷ್ಯರಿಗೆ ಎಲ್ಲರೂ ಕೂಡ ಇರ್ತದೆ, ಅದನ್ನ ನಾವು ತಪ್ಪಂತ ಭಾವಿಸೋದಲ್ಲ. ಆದ್ರೆ ನನ್ನ ಉದ್ದೇಶ ಬೇರೆ ಬೇರೆ ನಮ್ಮ ತಾಲೂಕಿಗೆ ಯಾವುದೇ ರೀತಿಯಲ್ಲಿ, ಯಾಕಂದ್ರೆ ಇದು ಏನಾಗಿದೆ ಮೊದಲು ನಿಮ್ಗೆಲ್ಲ ಗೊತ್ತಿರ್ಬೋದು, ಎಲ್ಲ ಸಮಿತಿಗಳಾಗಿದ್ದಾವೆ. ತಾಲೂಕಿಗೆ ಮಾಡ್ಬೇಕಂತೇಳಿ ಸರ್ಕಾರದಿಂದ ಸಮಿತಿಗಳು ರಚನೆ ಆಗಿ ಆ ಸಮಿತಿಗಳಲ್ಲಿ ಕೊನೆಯ ಸಮಿತಿ ಬಹಳಷ್ಟು ಲೇಟೆಸ್ಟ್ ಆಗಿ ಎಂ ಬಿ ಪ್ರಕಾಶ್ ಅವರು ವರದಿ, IAS ಆಫೀಸರ್ ಅವರು ವರದಿಯಲ್ಲಿ ನಮ್ಮ ಪರಶುರಾಂಪುರ ತಾಲೂಕು ಮಾಡಲೇಬೇಕಂತೇಳಿ ಶಿಫಾರಸನ್ನು ಮಾಡಿದ್ದಾರೆ. ಕಾರಣ ಇಷ್ಟೇ, ಆಯ್ತು ಹೇಳ್ಬೋದು ವಿರೋಧ ಪಕ್ಷದವರು ಸೋಷಿಯಲ್ ಮೀಡಿಯಾದಲ್ಲಿ ಇರೋರು, ಅಂದ್ರೆ ನಿಮ್ಮದೇ ಸರ್ಕಾರ ಇತ್ತು, ನೀವೇ ಶಾಸಕರು ಇದ್ರಿ, ಯಾಕೆ ಮಾಡಿಲ್ಲ ಅನ್ನೋದಕ್ಕೆ ನನ್ನ ಉತ್ತರ. ಯಾಕಂದ್ರೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಬೇರೆ ರೀತಿಯಾದ, ಯಾಕಂದ್ರೆ ಆ ಸಂದರ್ಭದಲ್ಲಿ ಘೋಷಣೆ ಮಾಡೋದಕ್ಕೆ ಕೆಲವೊಂದು ಅಡೆತಡೆಗಳಾಗಿ ಏನು ಆಗ್ಬೇಕು ಮುಂದಿನ ಸಾರಿ ಮಾಡೋಣ ಅಂತ ಹೇಳ್ಬಿಟ್ಟು ಏನೋ ಅವರು ಒಂದು ಅಲ್ಲಿಗೆ ತಡೆ ಆಯ್ತು. ಆದ್ರೆ ಈ ಸಾರಿ, ಯಾಕಂದ್ರೆ ಪ್ರತಿ ಸಾರಿ ಎಕ್ಸ್ಕ್ಯೂಸಸ್ ಇರಲ್ಲ, ಒಂದ್ ಸಾರಿ 2 ಸಾರಿ ಇರ್ತದೆ. ಕಳೆದ ಬಾರಿ ನಮ್ಮ ಸಿದ್ಧತೆ ಎಲ್ಲ ನಡೆಸಿದೀವಿ. ಈ ನಮ್ಮ ಪರಶುರಾಂಪುರ ರೋಡ್ ಏನಿದೆ, ಈಗ ಸರ್ಕಲ್ ಏನಿದೆ, ಅಲ್ಲಿಂದ ಈ ಸರ್ಕಲ್ ವರೆಗೆ ಇಲ್ಲಿಂದ ಮುಂದಕ್ಕೆ ಏನಾಗ್ತದೆ ನಮ್ಮ ಇದಕ್ಕೆ ಹೋಗ್ತೀವಿ. ರೋಡು ಎಲ್ಲ ಮಂಜೂರಾಗಿದೆ. ಆಮೇಲೆ ಹಾಸ್ಪಿಟ್ಲಿಂದ ನಮ್ಮ ದೊಡ್ಡಚೆಲ್ಲೂರು ರೋಡು ಸುಮಾರು 20 ಕೋಟಿ ಟೆಂಡರ್ ಆಗಿ ಕೆಲಸ ನಡೆದಿದೆ. ಈಗ ನೆಕ್ಸ್ಟ್ ಈಗ ಇನ್ನು ಕೆಲವೇ ಒಂದು ವಾರದಲ್ಲಿ ಇಲ್ಲಿಂದ ಕಲ್ಲುಕುಂಟೆ ಬ್ರಿಡ್ಜ್ ಹಾಕಿದೆಯಲ್ಲ ಅಲ್ಲಿವರೆಗೂ, ಮತ್ತೆ ನಮ್ಮ ಸರ್ಕಲ್ ಇಂದ ಹಿಡಿದು ಆ ಕಡೆ ರೋಡು. ನನ್ನ ಬೇಡಿಕೆ ಇಷ್ಟೇ, ಸಾರ್ವಜನಿಕರು ಇದಕ್ಕೆ ಸಹಕರಿಸ್ಬೇಕು. ಯಾಕಂದ್ರೆ ತಾಲೂಕು ಈಗ ಮತ್ತೆ ಈಗಾಗಲೇ ನಾನು ಮತ್ತೆ ಹೇಳಿದ್ರೆ, ಈಗಾಗಲೇ ನಾನು ಇದರಲ್ಲಿ ಹೇಳಿದೆ, ನನ್ನ ಬೆಳಗಾವಿ ಅಧಿವೇಶನ ಪಕ್ಷ ಹಾಕಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ನಮ್ಮ ಪಕ್ಷದ ಸಚಿವರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಅವ್ರು ಹೇಳಿದ್ದಾರೆ ನೀವು ಬೇರೆ ತಾಲೂಕುಗಳನ್ನ ಬೇರೆ ಜಿಲ್ಲೆಗಳನ್ನ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಎಲ್ಲ ರೀತಿ ಯೋಗ್ಯ ಇದೆ ಅನ್ನೋ ರೀತಿಗೆ ನಾವು ತರಬೇಕಾಗಿದೆ. ಹಾಗಾಗಿ ಏನು ನಾವು ಮೂಲಭೂತ ವ್ಯವಸ್ಥೆಗಳು, ರಸ್ತೆ ಇರ್ಬೋದು, ಶಾಲೆಗಳಿರ್ಬೋದು, ಸಾರ್ವಜನಿಕ ವ್ಯವಸ್ಥೆ, ಯಾಕಂದ್ರೆ ಕೆಲವೊಂದನ್ನ ತಾಲೂಕು ಮಾಡಿದ ಮೇಲೇನೆ ಮಾಡಬೇಕು. ಆಫೀಸ್ಗಳಾಗಲಿ ಬೇರೆ ಬೇರೆ ಅವನ್ನ ಹೊರತುಪಡಿಸಿ ಬೇರೆ ರೀತಿಯಲ್ಲಿ ಏನು ಮೂಲಭೂತ ವ್ಯವಸ್ಥೆಗಳು ಬೇಕು ಅದನ್ನೆಲ್ಲ ಕೂಡ ನಾವು ಕಲಿಸ್ಬೇಕು. ಅಂತ ವ್ಯವಸ್ಥೆಯಲ್ಲಿ ನಾನು ಈಗಾಗಲೇ ಕ್ರಮ ವಹಿಸಿದ್ದೀನಿ. ಈಗಾಗಲೇ ಟೆಂಡರ್ ಕೂಡ ಇದಾಗಿದೆ ಈ ರಸ್ತೆಗೆ. ಹಾಗಾಗಿ ನೀವೆಲ್ಲ ವಿಶೇಷವಾಗಿ ಕೆಲವರು ಪಾಪ, ಯಾಕಂದ್ರೆ ಅವ್ರ ಸ್ಥಾನದಲ್ಲಿ ಕೊಡಬೇಕು ಅನಿವಾರ್ಯವಾಗಿ. ಯಾಕಂದ್ರೆ ನೀವು ಚಳ್ಳಕೆರೆನಲ್ಲಿ ನೋಡಿ, ಅದು ಜನರ ತೀರ್ಮಾನ, ಆಗಿನ ಸಂದರ್ಭ, ಪಕ್ಷದ ವ್ಯವಸ್ಥೆ ಎಲ್ಲ ತೀರ್ಮಾನ ಮಾಡಲಿ. ಹಾಗಾಗಿ ನಾನು ಕಾನೂನು ವ್ಯವಸ್ಥೆಯಲ್ಲಿ ಮತ್ತೆ ಜೊತೆಗೆ ಯಾರನ್ನ ಆಳಕ್ಕೆ ಅಂತಲ್ಲ, ಅನುಕಂಪಿತವಾಗಿ ಏನ್ ಮಾಡಬೇಕು, ಏನ್ ಸಹಾಯ ಮಾಡ್ಬೋದು, ಅವರಿಗೆ ರೂಲ್ಸಲ್ಲಿ ಏನಿದೆ ಏನ್ ಮಾಡ್ಬೋದು ಅಂತ ಅದ್ರ ಸಹಾಯನ ನಾವು ಮಾಡ್ತೀವಿ. ದಯಮಾಡಿ ಅಭಿವೃದ್ಧಿ ಕೆಲಸಗಳಲ್ಲಿ ತಾಲೂಕಾಗೋದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಏನ್ ಬೇಕು, ನಮಗೆ ರಸ್ತೆ ಅಗಲೀಕರಣ ಆಗ್ಬೇಕು. ಯಾಕಂದ್ರೆ ರಸ್ತೆ ಸಂಚಾರ ಸುಗಮವಾಗಿರ್ಬೇಕು, ತಾಲೂಕು ಬರ್ಬೇಕಂದ್ರೆ ಎಲ್ಲ ಆಗ್ಬೇಕಾಗ್ತದೆ. ಹಾಗಾಗಿ ಅದರ ವ್ಯವಸ್ಥೆ ನಾನೆಲ್ಲನೂ ಕೂಡ ಮಂಜೂರು ಮಾಡಿಸ್ಕೊಂಡು ಆ ಕೆಲಸ ಮಾಡ್ತೀವಿ. ಅದಕ್ಕೆ ಸಹಕಾರ ಎಲ್ಲರಿಂದ ಇರಬೇಕು, ಎಲ್ಲರಿಂದ ಇದ್ರೆ ಮಾತ್ರ ಸಾಧ್ಯ ಆಗ್ತದೆ. ಅದಕ್ಕೆ ಪ್ರತಿಭಟನೆಗಳು ಬೇರೆ ಬೇರೆ ರೀತಿಯಲ್ಲಿ ಇದ್ರೆ ಕಾನೂನು ವ್ಯವಸ್ಥೆಯಲ್ಲಿ ನಾನು ಹೇಳಿದೆ ಈಗಾಗಲೇ. ಹಾಗಾಗಿ ಸಹಕರಿಸಿರುತ್ತೆ ನಾನು ಕೇಳ್ತೀನಿ. ಯಾಕಂದ್ರೆ ಈ ರಸ್ತೆ ಒಂದು ಇದು ಇಂಟರ್ ಸ್ಟೇಟ್ ರಿಲೇಟೆಡ್ ರೋಡ್, ಇದು ಅದೇ ಮಾದರಿನಲ್ಲಿ ಇವತ್ತು ಆದ್ಮೇಲೆ ನಾನು ಪೂಜೆ ಮಾಡ್ತೀನಿ, ಬುದ್ಧಿ ಪೂಜೆ ಮಾಡ್ತೀನಿ. ನೀವು ಸಾಧ್ಯವಾದ್ರೆ ಎಲ್ಲ ಬರ್ರಿ. ಯಾಕಂದ್ರೆ ಅದೇ ಥರದ ಒಂದು ಶಾಲೆಯನ್ನ, ಏನು ಹಳೇದು ಶಾಲೆ ಇದೆ ಅದನ್ನು ಡಿಸ್ಮೆಂಟ್ಲಿಂಗ್ ಮಾಡ್ತೀವಿ. ಮತ್ತೆ HS ಸ್ಕೂಲ್ಗೆ ಅದು ಸುಮಾರು 1,70,00,000 ಆದ್ರದ್ದು ಆ ಹಣ ನಾನೇನೀಗ KSSIDC ಚೇರ್ಮನ್ ಆಗಿದೆ ಅಂತ ನೀವು ಹೇಳ್ತೀರಲ್ಲ, ಅದರಲ್ಲಿ CSR ಮಾಡಿದ್ರು. ಯಾಕಂದ್ರೆ ಅದನ್ನ ಬೇರೆ ಬೇರೆ ಒಂದು ಸ್ಕೂಲ್ ಕೊಡೋದಕ್ಕಿಂತ, ಯಾಕಂದ್ರೆ ನಮ್ಮ ತಾಲೂಕು ಬಂದಾಗ ಇಲ್ಲಪ್ಪ ತಾಲೂಕನ್ನ ಇದೆ ಅನ್ನೋ ರೀತಿಯಲ್ಲಿ ಆಗ್ಬೇಕು. ಮತ್ತು ಈಗಾಗಲೇ ನಿಮ್ಗೆ ITI ಆಗಿದೆ, ಜೊತೆಗೆ ನಮ್ಮ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಆಗಿದೆ. ಮುಂದೆ ನಾವು ತಾಲೂಕು ಕೊಟ್ರೆ ಏನು ಎಲ್ಲೆಲ್ಲಿ ತಾಲೂಕು ಆಫೀಸ್ ಮಾಡ್ಬೇಕು ತೋರಿಸೋಂಥ ಕ್ವಶನ್ಗಳು ಬರ್ತದೆ. ಅದಕ್ಕೂ ನಾವೆಲ್ಲ ರೆಡಿ ಆಗ್ಬೇಕು, ಮೂಲಭೂತ ವ್ಯವಸ್ಥೆಗಳು ಕಲ್ಪಿಸೋದಕ್ಕೆ. ಖಂಡಿತವಾಗಿ ಅಂಥ ವ್ಯವಸ್ಥೆಗಳನ್ನ ಮಾಡೋದ್ರ ಜೊತೆಗೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಕಂದಾಯ ಮಂತ್ರಿಗಳು
ಬೇರೆ ತಾಲೂಕಲ್ಲಿ ಮಾಡೋಂಥ ಸಂದರ್ಭದಲ್ಲಿ ಬೇರೆ ಜಿಲ್ಲೆಗಳು ಏನು ನಾವು ಕೈ ಹಾಕ್ತೀವಿ ಮಾಡ್ತೀವಿ ಅಂತ ಹೇಳಿದರೆ ನಾನು ಕೂಡ ಬಹುಶಃ ಅದಕ್ಕೆ ಅವ್ರ ಮೇಲೆ ಭರವಸೆ ಇಟ್ಟಿದ್ದೀನಿ. ಒಂದು ಹಂತದವರೆಗೂ ನಾನು ಇಡ್ತೀನಿ, ಒಂದು ಹಂತದವರೆಗೂ. ಎಲ್ಲ ಕೊನೆಗೆ ಬಂದು ಇಲ್ಲಪ್ಪ ಹಿಂಗೆ ಆಯ್ತು ಅಂತ ನಾನು ನಿಮ್ಮ ಹತ್ರ ನೆಪ ಹೇಳೋದಿಲ್ಲ. ಆದರೆ ಕೊಡ್ರಿ ಒಂದು ಸಾರಿ ಮಾಡ್ತೀವಿ ಅಂತ. ಯಾಕಂದ್ರೆ ಅವಕಾಶ ಇರ್ತಕ್ಕಂಥದ್ದು ಈಗ ನಮ್ಮ ಸರ್ಕಾರ ಬಂದರೆ ಅಂತ ಹೇಳಿದ್ದು ಹೌದಾ. ನಮ್ಮ ಸರ್ಕಾರ ಬಂದು ನಾನು MLA ಆಗಿದ್ರೆ ಖಂಡಿತವಾಗೂ ಮಾಡ್ತೀನಿ ಅಂತ ಹೇಳ್ತೀನಿ. ಈಗಲೂ ಕೂಡ ಅದೇ ಮಾತನ್ನು ಹೇಳ್ತೀನಿ. ಯಾಕಂದ್ರೆ ಅದನ್ನು ನಿಮಗೆ ಎಲ್ಲ ಸಂದರ್ಭದಲ್ಲಿ ಕೆಲವೊಂದ್ಸರಿ ಮೆಮೊರಾಂಡಮ್ ಕೊಟ್ಟಿರ್ಬೋದು, ಅಲ್ಲಿಯೂ ಕೂಡ ಹೇಳಿದ್ದೆ. ಹಾಗಾಗಿ ನಿಮ್ಮ ಜೊತೆ ಯಾವತ್ತೂ ಇರ್ತೀನಿ. ಆ ಸಂದರ್ಭದಲ್ಲಿ ಏನು ಮಾಡ್ಬೇಕಂತ ನಾನು ಹೇಳ್ತೀನಿ. ಅವಾಗ ನಾನೇ ನೇತೃತ್ವ ವಹಿಸ್ತೀನಿ. ನಮ್ಮ ಪಕ್ಷ ಏನೇ ಇಲ್ಲ, ಪಕ್ಷ ನೋಡೋದಿಲ್ಲ. ಅವಾಗ ನನಗೆ ನನ್ನ ಕ್ಷೇತ್ರದ ಜನರಿಗೆ ಏನು ಆಶ್ವಾಸ ಕೊಟ್ಟಿದ್ದೀನಿ ಅದನ್ನು ಉಳಿಸ್ಕೋಬೇಕು, ಅವ್ರಿಗೆ ಕೊಡಿಸ್ಬೇಕು. ಅದು ನಿಜವಾದ ಜನಪ್ರತಿನಿಧಿಯ ಕರ್ತವ್ಯ.